ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಶ್ರೀರಾಮಚಂದ್ರನು ದಂಡಕಾರಣದಲ್ಲಿ ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಸುತೀಕ್ಷ್ಣ ಮುನಿಗಳಿಗೆ ದರ್ಶನವನ್ನು ಕೊಟ್ಟು ಸುತೀಕ್ಷ್ಣ ಮುನಿಗಳನ್ನು ಪಾವನರನ್ನಾಗಿಸಿ ತದನಂತರ ಅಗಸ್ತ್ಯರ ಆಶ್ರಮಕ್ಕೆ ಅಂದರೆ ಸುತೀಕ್ಷ್ಣರ ಗುರುಗಳಾದಂತಹ ಅಗಸ್ತ್ಯ ಮುನಿಗಳ ಆಶ್ರಮದತ್ತ ಬರುತ್ತಿರುವನು. ಏವಮಸ್ತು ಕರಿರಮಾನಿವಾಸ ಹರ್ಷಿ ಚಲೇ ಕುಂಭಜ ಋಷಿಪಾಸ बहुत दिवस गुर दर्शन पाए भये मोहि यही आश्रम आये अब प्रभु संग जाव गुर पाही तुम कह नाथ निहोरा नाही देखे कृपा निधि मुनि चतुराई लिए संग बिहसे द्वौ भाई पंथ कहत निज भगति अनूप मुनि आश्रम पहुँचे सुर भूप तुरत सुतीचन गुरु पहि गयವು हरिदंडवत कहत अस भयವು नाथ कोसलाधीश कुमार आये मिलन जगत आधार राम अनुज समेत वैदेहि निशिदिनु देव जपत हुजेहि सुनत अगस्ति तुरत उठिदाये हरि बिलो किलोचन जल छाये मुनिपद कमल परे द्वौ भाये ऋषि अति प्रीति लिए उरलाये सादर कुशल पूछ मुनि ज्ञानी आसन बर बैठारे आनी पुनि करि बहु प्रकार प्रभु पूजा मोहि सम भाग्यवंत नहीं दूजा जह लगी लह रहे अपर मुनि वृंदा हर्षे सब बिलो की ಸುಖ ಕಂದ. ಏವಮಸ್ತು ಅಂದರೆ ಹಾಗೆಯೇ ಆಗಲಿ ಎಂದು ಹೇಳಿ ರಮಾನಿವಾಸನಾದ ಶ್ರೀರಾಮನು ಹರ್ಷಿತನಾಗಿ ಅಲ್ಲಿಂದ ಅಗಸ್ತ್ಯ ಋಷಿಗಳ ಬಳಿಗೆ ಹೋಗಲು ಹೊರಟನು. ಆಗ ಸುತೀಕ್ಷ್ಣರು ನುಡಿದರು, ಶ್ರೀರಾಮ, ನನ್ನ ಗುರುಗಳಾದ ಅಗಸ್ತ್ಯ ಮಹರ್ಷಿಗಳ ದರ್ಶನ ಪಡೆಯದೆ ತುಂಬಾ ದಿನಗಳಾದವು. ಹಾಗೂ ನಾನು ಆ ಆಶ್ರಮಕ್ಕೆ ಬಂದು ಬಹಳ ದಿನಗಳಾದವು. ಈಗ ನಾನೂ ನಿಮ್ಮೊಡನೆ ಗುರುಗಳ ಬಳಿಗೆ ಬರುತ್ತೇನೆ. ಸ್ವಾಮಿ, ಇದರಲ್ಲಿ ನಿಮಗೆ ನಾನೇನು ಉಪಕಾರ ಮಾಡುತ್ತಿಲ್ಲ. ನನ್ನ ಸ್ವಾರ್ಥವೇ ಇದೆ. ಮುನಿಯ ಜಾಣ್ಮೆಯನ್ನು ಕಂಡು ಅಣ್ಣ ತಮ್ಮಂದಿರಿಬ್ಬರು ನಗುತ್ತಾ ಕೃಪಾನಿಧಿಯಾದ ಶ್ರೀರಾಮನು ಆತನನ್ನು ತನ್ನೊಡನೆ ಕರೆದುಕೊಂಡನು. ದೇವಾದಿದೇವನಾದ ಶ್ರೀರಾಮನು ದಾರಿಯಲ್ಲಿ ಅನನ್ಯ ಭಕ್ತಿಯ ಕುರಿತು ಮುನಿಯ ಬಳಿ ವರ್ಣಿಸುತ್ತಾ ಅಗಸ್ತ್ಯಾಶ್ರಮಕ್ಕೆ ತಲುಪಿದರು. ಸುತೀಕ್ಷ್ಣರು ಮುಂದಾಗಿ ಗುರುಗಳಾದ ಅಗಸ್ತ್ಯರ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರಗೈದು ಇಂತೆಂದರು, ಸ್ವಾಮಿ, ನೀವು ಅನುದಿನವೂ ಸ್ಮರಿಸುತ್ತಿರುವ ಆ ಕೋಸಲಾಧಿಪತಿ ದಶರಥಾನಂದನನ್ನು ಜಗದಾಧಾರನು ಆದ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡಗೂಡಿ ನಿಮ್ಮ ದರ್ಶನಕ್ಕೆ ಬರುತ್ತಿದ್ದಾನೆ. ಇದನ್ನು ಕೇಳುತ್ತಲೇ ಅಗಸ್ತ್ಯರು ಅವಸರವಾಗಿ ಎದ್ದು ಶ್ರೀರಾಮನ ಎದುರಿಗೆ ಓಡಿದರು. ಭಗವಾನ್ ಶ್ರೀರಾಮನನ್ನು ನೋಡುತ್ತಲೇ ಅವರ ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿ ಬಂದವು. ಸೋದರರಿಬ್ಬರು ಆ ಮುನೀಶ್ವರರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ವಂದನೆ ಮಾಡಿದರು. ಋಷಿಗಳು ಪ್ರೀತಿಯಿಂದ ಅವರಿಬ್ಬರನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡರು. ಜ್ಞಾನಿಗಳಾದ ಅಗಸ್ತ್ಯರು ಆದರದಿಂದ ಕುಶಲವನ್ನು ಕೇಳಿ ಅವರನ್ನು ಆಶ್ರಮದೊಳಗೆ ಕರೆದುಕೊಂಡು ಬಂದು ಸುಖಾಸನಗಳನ್ನಿತ್ತು ಕುಳ್ಳಿರಿಸಿದರು. ಬಳಿಕ ಪ್ರಭುವನ್ನು ಪರಿಪರಿವಿಧದಿಂದ ಪೂಜಿಸಿ, ಇಂದು ನನ್ನಂತಹ ಅದೃಷ್ಟವಂತನು ಯಾರೂ ಇಲ್ಲ ಎಂದು ಹೇಳಿಕೊಂಡರು. ಅಲ್ಲಿದ್ದ ಇತರ ಮುನಿಗಳೆಲ್ಲ ಆನಂದ ಕಂದನಾದ ಶ್ರೀರಾಮನನ್ನು ದರ್ಶಿಸಿ ಆನಂದ ತುಂದಿಲರಾದರು. मुनि समूह मह बैठे सन्मुख सबकी ओरा सरद इंद्र तन चितवत मानहु निकर चकोरा
ಮುನಿ ಸಮೂಹಕ್ಕೆ ಅಭಿಮುಖವಾಗಿ ಶ್ರೀರಾಮಚಂದ್ರನು ಆಸೀನನಾಗಿರುವನು. ಮುನಿಗಳೆಲ್ಲರೂ ಶರತ್ ಪೂರ್ಣಿಮೆಯ ಚಂದ್ರನನ್ನು ಚಕೋರ ಪಕ್ಷಿಗಳು ದಿಟ್ಟಿಸುವಂತೆ ಶ್ರೀರಾಮನ ಮುಖಚಂದ್ರವನ್ನು ನೆಟ್ಟ ನೋಟದಿಂದ ನೋಡುತ್ತಿದ್ದರು. ತಬ ರಘುಬೀರ ಕಹಾ ಮುನಿ ಪಾಹಿ, ತುಮ್ ಹಸನ ಪ್ರಭು ದುರಾವ ಕಚು ನಾಹಿ, ತುಮ್ಹ ಜಾನಹು ಜಹಿ ಕಾರಣ ಆಯವು, ತಾತಿ ತಾತನ ಕಹಿ ಸಮುಛಾಯವು. ಅಬಸೋ ಮಂತ್ರ ದೇಹು ಪ್ರಭು ಮೋಹಿ, जिहि प्रकार मारौ मुनि द्रोही, मुनि मुस्काने सुनि प्रभु बानी, पूछेहु नाथ मोहि का जानी, तुम्हारे वो भजन प्रभाव अघारी, जानवो महिमा कछुक तुम्हारी, उमरि तरु विशाल तव माया, फल ब्रह्मांड अनेक निकाय, जीव चराचर जंतु समान, भीतर बसहि न जानहि आन, ते फल पच्चक कठिन कराला, तव भय डरत सदा सोउ काला, ते तुम सकल लोकपति साई, पूछेहु मोहि मनुज की नाई, यह बर मागव कृपा निकेत, बसहु हृदय श्री अनुज समेत, अबिरल भगति बिरति सतसंगा, चरण सरोरुह प्रीति अभंग, यद्यपि ब्रह्म अखंड अनंत, अनुभव गम्य भजहि जहि संता, असतव रूप बकानवु जानवु, फिरि फिरि सगुन ब्रह्म रति मानवु, संतत दासन देहु बढ़ाई, आते मोहि पूछे हु रघुराई, ऐ प्रभु परम मनोहर ठावु, पावन पंचबटी तिहि नावु, दंडक बन पुनीत प्रभु करहु, उग्र साप मुनि बर कर हरहु, वास करहु तह रघुकुल राया, कीजे सकल मुनि न परदाया, चले राम मुनि आय सुपाಯಿ, ಸುರತಹಿ ಪಂಚಬಟಿ ನಿಯಾರಾಯಿ. ಬಳಿಕ ಶ್ರೀರಾಮಚಂದ್ರನು ಅಗಸ್ತ್ಯರಲ್ಲಿ ಹೇಳಿದನು, ಪೂಜ್ಯರೇ, ತಮ್ಮಲ್ಲಿ ಮುಚ್ಚುಮರೆ ಏನು? ನಾನು ಯಾವ ಕಾರಣದಿಂದ ಬಂದಿದ್ದೇನೆ ಎಂಬುದು ತಮಗೆ ವಿದಿತವೇ ಆಗಿದೆ. ಆದ್ದರಿಂದ ನಾನು ತಮಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಮುನಿಗಳನ್ನು ಬಾಧಿಸುತ್ತಿರುವ ರಾಕ್ಷಸರನ್ನು ಕೊಲ್ಲಲು ಬೇಕಾದ ಮಂತ್ರಗಳನ್ನು, ಅಂದರೆ ಆ ಸಲಹೆಗಳನ್ನು ಅನುಗ್ರಹಿಸಿರಿ. ಪ್ರಭುವಿನ ವಚನವನ್ನು ಕೇಳಿ ಮುನೀಶ್ವರರು ಮಗುಳ್ನಕ್ಕು ಹೇಳಿದರು, ಪ್ರಭೋ, ಏನೆಂದು ತಿಳಿದು ನೀನು ನನಗೆ ಈ ಪ್ರಶ್ನೆ ಕೇಳಿರುವೆ? ಓ ಪಾಪ ವಿನಾಶ, ನಾನು ನಿನ್ನ ಭಜನೆಯ ಪ್ರಭಾವದಿಂದ ನಿನ್ನ ಮಹಿಮೆಯನ್ನು ಕೊಂಚ ಮಟ್ಟಿಗೆ ತಿಳಿದಿರುವೆನು. ನಿನ್ನ ಮಾಯೆಯು ವಿಶಾಲವಾದ ಅತ್ತಿಯ ಮರದಂತೆ ಇದೆ. ಅನೇಕಾನೇಕ ಬ್ರಹ್ಮಾಂಡಗಳ ಸಮೂಹವೇ ಅದರ ಹಣ್ಣುಗಳು. ಚರಾಚರ ಜೀವಿಗಳು ಅತ್ತಿಯ ಹಣ್ಣಿನಲ್ಲಿರುವ ಹುಳಗಳಂತೆ ಇವೆ. ಅವುಗಳು ಚಿಕ್ಕದಾದ ತನ್ನ ಜಗತ್ತಲ್ಲದೆ ಬೇರೇನೂ ತಿಳಿಯವು. ಆ ಹಣ್ಣುಗಳನ್ನು ತಿನ್ನುವಾತನು ಕಠಿಣ ಕರಾಳನಾದಂತಹ ಕಾಲನು. ಆ ಕಾಲನೂ ಕೂಡ ನಿನಗೆ ಸದಾ ಕಾಲ ಅಂಜುತ್ತಿರುವನು. ಸಮಸ್ತ ಲೋಕಪಾಲಕರಿಗೆ ಒಡೆಯರಾದ ನೀನು ಹುಲುಮನುಜರಂತೆ ನನ್ನನ್ನು ಕೇಳುತ್ತಿರುವೆಯಲ್ಲ. ಓ ಕೃಪಾನಿಧಾನ, ನೀನು ಸೀತಾಲಕ್ಷ್ಮಣ ಸಮೇತ ನನ್ನ ಹೃದಯದಲ್ಲಿ ಸದಾ ನೆಲೆಸು. ಅವಿರಳ ಭಕ್ತಿ, ವೈರಾಗ್ಯ, ಸತ್ಸಾಂಗತ್ಯ, ನಿನ್ನ ಚರಣ ಕಮಲಗಳಲ್ಲಿ ಅನನ್ಯ ಪ್ರೇಮವನ್ನು ನನಗೆ ಕರುಣಿಸು. ಇದೊಂದೇ ನಾನು ಕೇಳುವ ವರವಾಗಿದೆ. ನೀನು ಅಖಂಡನು, ಅನಂತನು, ಪರಬ್ರಹ್ಮನು, ಅನುಭವ ಗಮ್ಯನು ಎಂದು ಸಂತ ಜನರು ಸದಾಕಾಲ ನಿನ್ನನ್ನು ಸೇವಿಸುತ್ತಿರುವರು. ನಿನ್ನ ನಿರ್ಗುಣ ರೂಪವನ್ನು ಕಂಡು ನಾನು ಅರಿತಿರುವೆನು, ಹಾಗೆ ವರ್ಣಿಸಲು ಬಲ್ಲೆ. ಆದರೂ ನಾನು ಮರಳಿ ಮರಳಿ ಸಗುಣ ಬ್ರಹ್ಮನನ್ನೇ ಉಪಾಸಿಸುತ್ತೇನೆ. ನೀನು ಯಾವಾಗಲೂ ನಿನ್ನ ದಾಸರನ್ನು ಹಿರಿಯರನ್ನಾಗಿಸುವಿ. ಆದ್ದರಿಂದ ರಘುನಾಥ, ನೀನು ನನ್ನಲ್ಲಿ ಈ ಪ್ರಶ್ನೆ ಕೇಳಿರುವೆ. ಪ್ರಭು, ಇಲ್ಲಿಗೆ ಸಮೀಪದಲ್ಲೇ ಪಂಚವ ಇರುವಂತಹ ಪಂಚವಟಿಯನ್ ಎಂಬ ಪ್ರದೇಶವಿದೆ. ಅದು ಅತ್ಯಂತ ಮನೋಹರವೂ ಪವಿತ್ರವೂ ಆಗಿದೆ. ಈ ದಂಡಕಾರಣ್ಯದಲ್ಲಿರುವ ಪಂಚವಟಿಯನ್ನು ಪಾವನಗೊಳಿಸು. ಅದಕ್ಕೆ ಇರುವ ಮುನಿವರರಾದ ಗೌತಮರ ಕಠೋರ ಶಾಪವನ್ನು ದೂರ ಮಾಡು. ರಘುವರ, ನೀನು ಮುನಿಗಳ ಮೇಲೆ ದಯ ತೋರಿ ಅಲ್ಲೇ ನೆಲೆಸು.
ಈ ವಿಧವಾಗಿ ಮುನಿಗಳ ಆಜ್ಞೆಯಂತೆ ಶ್ರೀರಾಮನು ಅಲ್ಲಿಂದ ಹೊರಟು ಪಂಚವಟಿಯ ಸಮೀಪಕ್ಕೆ ಮುಟ್ಟಿದನು. ಈ ರೀತಿಯಾಗಿ ಭಗವಂತನು ತನ್ನ ಭಕ್ತರಲ್ಲಿ ಅಸೀಮವಾದಂತಹ ಪ್ರೇಮವನ್ನು ತೋರಿಸುತ್ತಾ ತನ್ನ ಭಕ್ತರನ್ನೇ ತನಗಿಂತಲೂ ಶ್ರೇಷ್ಠರೆನ್ನುವಂತೆ ಕಾಣುತ್ತಾ ಮಾನುಷ ರೂಪದಿಂದ ಅಗಸ್ತ್ಯರಿಗೆ ದರ್ಶನವನ್ನು ಕೊಟ್ಟು ಅಗಸ್ತ್ಯರಿಂದ ಬಿಲ್ಲು ಬಾಣಗಳನ್ನು ಶಸ್ತ್ರಾಸ್ತ್ರಗಳನ್ನು ಪಡೆದವನಾಗಿ ಹಾಗೂ ಅವರ ನಿರ್ದೇಶನದಂತೆ ಪಂಚವಟಿ ಎಂಬ ಆ ಕ್ಷೇತ್ರಕ್ಕೆ ಬಂದನು. ಅದು ಇಂದಿನ ನಾಸಿಕ ಪ್ರಾಂತದಲ್ಲಿದೆ. ಅಂದರೆ ನಾಸಿಕವೆಂಬ ನಗರದಲ್ಲಿಯೇ ಪಂಚವಟಿ ಕ್ಷೇತ್ರವನ್ನು ಜನರು ತೋರಿಸುತ್ತಾರೆ. ಅಲ್ಲಿ ಪಂಚ ವಟವೃಕ್ಷಗಳು ಹಾಗೂ ರಾಕ್ಷಸ ಸಂಹಾರದ ಸಮಯದಲ್ಲಿ ಸೀತಾದೇವಿಯನ್ನು ಲಕ್ಷ್ಮಣನು ಅಡಗಿಸಿಟ್ಟಿದ್ದಂತಹ ಗುಹೆಯನ್ನು ಕೂಡ ದರ್ಶನ ಮಾಡಬಹುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भयदारुणं श्रीरामचन्द्र कृपाल भज मन हरण भव भयदारुणं श्रीराम 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 श्री